ಶಿವಯೋಗಿಗಳ ಹ್ಮ್ ಜ್ಞಾನಶತಕ ಎನ್ನುವ ಗ್ರಂಥದ ಹ್ಮ್ ಹಲವು ಶ್ಲೋಕಗಳಲ್ಲಿ ಹ್ಮ್ ನಿನ್ನೆ ದಿನ 65ನೆಯ ಶ್ಲೋಕವನ್ನ ಹ್ಮ್ ವಿಚಾರ ಮಾಡಿದಾಗ ಹೌದು ಯಾವ ಪ್ರಮಾಣಗಳಿಂದಲೂ ತಿಳಿಯಲು ಅಸಾಧ್ಯವಾದದ್ದು ಹ್ಮ್ ಅದು ಆತ್ಮ. ಹ್ಮ್ ಆತ್ಮವೇ ಎಲ್ಲವನ್ನ ತಿಳಿಯಬಲ್ಲದು ವಿನಃ ಹ್ಮ್ ಅಂಥ ವಸ್ತುವನ್ನ ತಿಳಿಯಲಿಕ್ಕೆ ಹ್ಮ್ ಯಾವ ಪ್ರತ್ಯಕ್ಷಾದಿ ಪ್ರಮಾಣಗಳಿಂದಲೂ ಸಾಧ್ಯವಿಲ್ಲ ಹ್ಮ್ ಅಂತ ಹೇಳಿ ಹ್ಮ್ ಆ ಒಂದು ಹ್ಮ್ ಅರಿವು ಏನದ ಅಂಥ ಅರಿವೇ ನಮ್ಮ ನಿಜವಾದ ಇರುವು ಅಂತ. ಹ್ಮ್ ನಮ್ಮ ಇರುವಿಕೆ ಏನು ಅಂದ್ರೆ ಹ್ಮ್ ಆ ಅರು ಸ್ವರೂಪವೇ ಹ್ಮ್ ನಾನು ಅಂತ ಹ್ಮ್ ಹೇಳಿದಾಗ ಅದನ್ನ ಸಿದ್ಧ ಮಾಡೋದಕ್ಕೋಸ್ಕರವಾಗಿ ಹ್ಮ್ ಈ ಒಂದು ಹ್ಮ್ 66ನೆಯ ಶ್ಲೋಕದಲ್ಲಿ ಹ್ಮ್ ಏನ್ ಹೇಳ್ತಾರ ಅಂತಂದ್ರೆ ಹ್ಮ್ ಯಾವ ಹ್ಮ್ ಜಗತಿ ಜನಪದ ಗೇಹ್ಯಾತನು ಹ್ಮ್ ಅಕ್ಷ ಪ್ರಾಣ ಕರಣ ಬೋಧಂ ಹ್ಮ್ ನ ಅಹಂ ಇತಿ ಹ್ಮ್ ಜಡ ದೃಶ್ಯ ಸಮೂಹಂ ಹ್ಮ್ ಯಹ ವ್ಯಕ್ತಿ ಅಸಹಾಯ ಹ್ಮ್ ಸೂರ್ಯ ಸಾಕ್ಷಿ ಸಹ ಅಹಂ ಅಂತ ಹ್ಮ್ ಶ್ಲೋಕವನ್ನು ಹೇಳಿ ಹ್ಮ್ ಶ್ಲೋಕದ ತಾತ್ಪರ್ಯವನ್ನ ಹೇಳುವಾಗ ಹ್ಮ್ ಜಗತಿ ಅಂತ ಸಂಸ್ಕೃತದಲ್ಲಿ ಹ್ಮ್ ಕನ್ನಡದಲ್ಲಿ ಹ್ಮ್ ಲೋಕಗಳು ಅಂತ ಅರ್ಥ. ಹ್ಮ್ ಆ ಲೋಕಗಳು ಎಷ್ಟು ಅಂದ್ರೆ ಹ್ಮ್ ಇಹ ಮತ್ತು ಪರವೆಂಬ ಲೋಕಗಳು. ಹ್ಮ್ ಜನಪದ ಅಂದ್ರೆ ಹ್ಮ್ ನಾವು ವಾಸ ಮಾಡುವಂತ ಇರುವಂತ ಹ್ಮ್ ಊರುಗಳು. ಹ್ಮ್ ಗೇಹ ಅಂತ ಸಂಸ್ಕೃತದಲ್ಲಿ ಹೇಳಿದರೆ ಹ್ಮ್ ಕನ್ನಡದಲ್ಲಿ ನಾವು ವಾಸ ಮಾಡುವಂತ ಮನೆಗಳು. ಹ್ಮ್ ತನು ಅಂದಾಗ ಶರೀರ, ಹ್ಮ್ ಅಕ್ಷ ಅಂದಾಗ ಹ್ಮ್ ನೇತ್ರ ಅಥವಾ ಕಣ್ಣು, ಹ್ಮ್ ಎಲ್ಲಾ ಇಂದ್ರಿಯಗಳು ಅಂತ ಹೇಳಿದ್ರು. ಹ್ಮ್ ಅಂದರೆ ಹ್ಮ್ ಇಹ ಪರಲೋಕಗಳು ಹ್ಮ್ ಗ್ರಾಮವು ಹ್ಮ್ ಶರೀರವು ಅಂತ. ಹ್ಮ್ ಈ ಲೋಕ ಮತ್ತು ಪರಲೋಕ ಅಂದಾಗ ಹ್ಮ್ ಸ್ವರ್ಗಲೋಕ, ಹ್ಮ್ ನರಕಲೋಕ, ಹ್ಮ್ ವಿಷ್ಣುಲೋಕ, ಹ್ಮ್ ಬ್ರಹ್ಮಲೋಕ, ಹ್ಮ್ ಅನಂತ ಲೋಕಗಳು ಅಂತ ಅರ್ಥ. ಹ್ಮ್ ಈ ಲೋಕಗಳಲ್ಲಿ 2 ಲೋಕಗಳು ಮಾತ್ರ ಬಹಳ ಮುಖ್ಯವಾದವು, ಹ್ಮ್ ಇಹಲೋಕ ಮತ್ತು ಪರಲೋಕ. ಹ್ಮ್ ಆಮೇಲೆ ನಾವು ಇರುವಂತ ಊರುಗಳಾಗಲಿ, ಹ್ಮ್ ಈ ಲೋಕವಾಗಲಿ ಪರಲೋಕವಾಗಲಿ, ಹ್ಮ್ ನಾವು ತೊಟ್ಟಂತ ಶರೀರವೇ ಆಗಲಿ, ಹ್ಮ್ ಶರೀರದಲ್ಲಿ ಇರುವಂತ ಹ್ಮ್ ಶಬ್ದವನ್ನ ಕೇಳುವಂತ ಕಿವಿಯೇ ಆಗಲಿ, ಹ್ಮ್ ಸ್ಪರ್ಶವನ್ನ ತಿಳಿಯುವಂತ ಚರ್ಮವೇ ಆಗಲಿ, ಹ್ಮ್ ರೂಪವನ್ನ ನೋಡುವಂತ ಕಣ್ಣೇ ಆಗಲಿ, ಹ್ಮ್ ರಸವನ್ನ ತಿಳಿಯುವಂತ ನಾಲಿಗೆಯೇ ಆಗಲಿ, ಹ್ಮ್ ಅಲ್ಲದೆ ಹ್ಮ್ ನಮ್ಮ ಶರೀರದಲ್ಲಿ ಇರುವಂತ ಹ್ಮ್ ಯಾವ ಹ್ಮ್ ಗ್ರಹಣ, ಹ್ಮ್ ವಾಕು, ಪಾಣಿ, ಪಾದ, ಗುಹ್ಯ, ಹ್ಮ್
ಯಾವ ಹ್ಮ್ ಕೈಯೇ ಆಗಲಿ ಹ್ಮ್ ಮಾತಾಡುವಂತ ಬಾಯಿಯೇ ಆಗಲಿ ಹ್ಮ್ ವಾಸನೆಯನ್ನು ನೋಡುವಂತ ನಾಸಿಕೆಯೇ ಆಗಲಿ ಹ್ಮ್ ನಡೆದಾಡುವಂತ ಪಾದವೇ ಆಗಲಿ ಹ್ಮ್ ಮಲಮೂತ್ರಗಳನ್ನ ಬಿಡುವಂತ ಗುಹೆಯಾಗಲಿ ಹ್ಮ್ ಗುದೇಂದ್ರಿಯವಾಗಿರಲಿ ಹ್ಮ್ ಇವೆಲ್ಲವೂ ಕೂಡ ಇಂದ್ರಿಯಗಳು. ಹ್ಮ್ ಅದರ ಜೊತೆಗೆ ಅತ್ಯಂತ ಪ್ರಾಮುಖ್ಯವಾದಂತ ಹ್ಮ್ ಇಡೀ ಜಗತ್ತೇ ಹ್ಮ್ ಮರಳು ಮಾಡುವಂತ ಹ್ಮ್ ಜಗತ್ತನ್ನೇ ಆಶ್ಚರ್ಯಕರವಾಗಿ ನೋಡುವಂತೆ ಹ್ಮ್ ನಮ್ಮ ದೇಹದಲ್ಲಿ ಇರುವಂತ ಹ್ಮ್ ಇನ್ನೂ ಕೆಲವು ಇಂದ್ರಿಯಗಳ ಹೆಸರು ಏನಂದ್ರೆ ಹ್ಮ್ ಪ್ರಾಣವಾಯು. ಹ್ಮ್ ಪ್ರಾಣವಾಯು ಎಷ್ಟು ಜನಕ್ಕೆ ಆಶ್ಚರ್ಯ ಮಾಡ್ತದಿಲ್ಲಮ್ಮ. ಹೌದು. ಪ್ರಾಣ ಹೋಯ್ತು ಪ್ರಾಣ ಹೋಯ್ತು ಪ್ರಾಣ ಹೋಯ್ತು ಅಂತ. ಹ್ಮ್ ಅಂಥ ಪ್ರಾಣವಾಗಲಿ ಹ್ಮ್ ಮತ್ತು ಹ್ಮ್ ಅಪಾನ ಅನ್ನುವಂತ ವಾಯುವೇ ಆಗಿರಲಿ ಹ್ಮ್ ಸಮಾನ ಅನ್ನುವಂತ ವಾಯುವೇ ಆಗಿರಲಿ ಹ್ಮ್ ಉದಾನ ವ್ಯಾನಗಳೆಂಬ ವಾಯುಗಳು ಹ್ಮ್ ಇವು ಕೂಡ ಇಂದ್ರಿಯಾದಿಗಳು. ಹ್ಮ್ ಮತ್ತೆ ಒಳಗಡೆ ಇರುವಂತ ಅಂತಃಕರಣ. ಹ್ಮ್ ಅಂತಃಕರಣದಲ್ಲಿ ನಾಲ್ಕನ್ನ ನಾವು ವಿಚಾರ ಮಾಡ್ತೀವಿ ಮುಖ್ಯವಾಗಿ. ಹ್ಮ್ ಕರ್ಣ ಅಂದಲ್ಲಿ ಸಾಧನ, ಹ್ಮ್ ಅಂತಹ ಅಂದ್ರೆ ಒಳಗಡೆ, ಹ್ಮ್ ಬಾಹ್ಯ ಅಂದ್ರೆ ಹೊರಗಡೆ. ಹ್ಮ್ ಇಲ್ಲಿಯವರೆಗೂ ಹೇಳಿದಂತ ಹ್ಮ್ ಇಂದ್ರಿಯಾದಿಗಳಲ್ಲಿ ಹ್ಮ್ ಕೆಲವೊಂದು ಬಹಳ ಹೊರಗಡೆ ಹ್ಮ್ ತೋರುವಂತ ಇಂದ್ರಿಯಾದಿಗಳು. ಹ್ಮ್ ನಮ್ಮ ಕಣ್ಣು ಹ್ಮ್ ಇನ್ನೊಬ್ಬರಿಗೆ ತೋರ್ತದೆ, ಹ್ಮ್ ಇನ್ನೊಬ್ಬರ ಕಣ್ಣು ನಮಗೆ ತೋರ್ತದೆ. ಹ್ಮ್ ಇನ್ನೊಬ್ಬರ ಶರೀರ ನಮಗೂ ತೋರ್ತದೆ, ಹ್ಮ್ ನಮ್ಮ ಶರೀರ ಇನ್ನೊಬ್ಬರಿಗೆ ತೋರ್ತದೆ. ಹೌದು. ನಮ್ಮ ಬಾಹ್ಯದ ಇಂದ್ರಿಯಾದಿಗಳು ಅವ್ರಿಗೆ ಗೊತ್ತಾಗ್ತದೆ, ಹ್ಮ್ ಅವರ ಇಂದ್ರಿಯಾದಿಗಳು ನಮಗ್ ಗೊತ್ತಾಗ್ತದೆ. ಹ್ಮ್ ಕಾರಣ ಕೆಲವು ಸಲ ವಿಚಾರ ಮಾಡ್ತಾರೆ, ಹ್ಮ್ ಅವರ ಕಣ್ಣು ನೋಡಿ ಎಷ್ಟು ಅಗಲಿದ್ದಾವ, ಹ್ಮ್ ಅವರ ಕಣ್ಣು ಬೆಕ್ಕಿನ ಕಣ್ಣಂತೆ ಅವ, ಹ್ಮ್ ಅವರ ಕಣ್ಣು ಬಹಳ ಬಿಳಿ ಅವ, ಹ್ಮ್ ಅವರ ಕಣ್ಣು ಬಹಳ ಕಪ್ಪಾದಂತ ಗೊತ್ತಾಗ್ತದಂದ್ರೆ ಹ್ಮ್ ಇವು ಬಾಹ್ಯ ಇಂದ್ರಿಯಾದಿಗಳಂತ. ಹ್ಮ್ ಹೊರಗಿನ ಇಂದ್ರಿಯಾದಿಗಳು ಹ್ಮ್ ಕಾಣಿಸ್ತಾವ. ಹೌದು. ಈಗ ಹೇಳುವಂತ ಅಂಥ ಅಂದ್ರೆ ಒಳಗಿನ ಹ್ಮ್ ಕರಣಗಳು ಅಂದ್ರೆ ಇಂದ್ರಿಯಗಳು. ಹ್ಮ್ ಆ ಮನಸ್ಸು, ಹ್ಮ್ ಬುದ್ಧಿ, ಹ್ಮ್ ಚಿತ್ತ, ಹ್ಮ್ ಅಹಂಕಾರಗಳೆಂಬ ಹ್ಮ್ ಅಂತಃಕರಣಗಳು. ಹ್ಮ್ ಈ ಒಂದು ಇಂದ್ರಿಯಾದಿಗಳ ಹ್ಮ್ ಭಾವಗಳನ್ನ ಹ್ಮ್ ಇನ್ನೊಬ್ಬರಿಗೆ ಗೊತ್ತಾಗೋದಿಲ್ಲ. ಹೌದು. ಯಾಕೆಂದ್ರೆ ಹ್ಮ್ ಹೊರಗಡೆ ಕಾಣುವಂತ ಇಂದ್ರಿಯಾದಿಗಳು ಇವು ಅಲ್ಲ. ಹ್ಮ್ ಹ್ಮ್ ಇವು ಒಳಗಡೆ ಹ್ಮ್ ಇನ್ನೊಬ್ಬರಿಗೆ ಕಾಣಲಾರದಂತ ಇಂದ್ರಿಯಾದಿಗಳು. ಹ್ಮ್ ನಮ್ಮ ಮನಸ್ಸು ಹೇಗಿದೆ ಅಂತ ನಿನಗ್ ಗೊತ್ತಾಗಲ್ಲಮ್ಮ, ಹೌದು. ನಿಮ್ಮ ಮನಸ್ಸು ಹೇಗಿದೆ ಎನ್ನುವಂಥದ್ದು ನನಗ್ ಗೊತ್ತಾಗಲ್ಲ. ಹ್ಮ್ ಹೌದು. ನಿಮ್ಮ ಬುದ್ಧಿ ಹೇಗಿದೆ ಎನ್ನುವಂಥದ್ದು ನನಗ್ ಗೊತ್ತಾಗಲ್ಲ, ಹ್ಮ್ ನನ್ನ ಬುದ್ಧಿ ಹೇಗಿದೆ ಅಂತ ನಿಮಗ್ ಗೊತ್ತಾಗಲ್ಲ. ಹ್ಮ್ ಹ್ಮ್ ನನ್ನ ಚಿಂತನೆಗಳು ಹೇಗಿವೆ ಅಂತ ನಿಮಗ್ ಗೊತ್ತಾಗಲ್ಲ, ಹ್ಮ್ ನಿಮ್ಮ ಚಿಂತನೆಗಳು ಹೇಗಿವೆ ಅಂತ ನನಗ್ ಗೊತ್ತಾಗಲ್ಲ. ಹ್ಮ್ ನನ್ನಲ್ಲಿ ಇರುವಂತ ಹ್ಮ್ ಯಾವ ಹ್ಮ್
ಮನ ಬುದ್ಧಿ ಮತ್ತು ಚಿತ್ತ ಅಹಂಕಾರ ಹ್ಮ್ ನಾನು ಮತ್ತು ನನ್ನದು ಹ್ಮ್ ಅಹಂಕಾರ ಮತ್ತು ಹ್ಮ್ ಅಭಿಮಾನ ತಾದಾತ್ಮವಾದದ್ದೇ ನಾನು ಅಂತ. ಹ್ಮ್ ಈಗ ಒಟ್ಟಿಗೆ ಹೇಳ್ತೀವಿ ಟೋಟಲ್ ಆಗಿ, ಹ್ಮ್ ನೀನು ಹೇಗಿದ್ದಿ ಅಂತ ಕೇಳಿದಾಗ ಹ್ಮ್ ನನ್ನನ್ನ ಕೇಳಿದಂತವರಿಗೆ ಉತ್ತರವನ್ನ ತಕ್ಷಣವೇ ನಾನು ಕೊಡುತ್ತೇನೆ. ಹ್ಮ್ ನಾನು ಆರಾಮಾಗಿ ಇದ್ದೇನೆ. ಹ್ಮ್ ಅಥವಾ ನನಗೆ ಹ್ಮ್ ಆರಾಮಿಲ್ಲ, ಹ್ಮ್ ಆರೋಗ್ಯ ಸರಿ ಇಲ್ಲ ಹ್ಮ್ ಹ್ಮ್ ಅನ್ನುವಂಥದ್ದು ಹ್ಮ್ ನಾನು ಅಂತ ಹೇಳಿದ ಮೇಲೆನೆ ಹ್ಮ್ ಮುಂದಿನ ವಿಚಾರಗಳನ್ನ ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಹೌದು. ಒಟ್ಟಿನಲ್ಲಿ ಹ್ಮ್ ಅಂಥ ಮನ ಬುದ್ಧಿ ಚಿತ್ತ ಅಹಂಕಾರ ಹ್ಮ್ ಕರ್ಣದಿಂದ ಉಂಟಾದ ವೃತ್ತಿ ಅಂತ. ಹ್ಮ್ ಆ ಒಂದು ಇಂದ್ರಿಯಾದಿಗಳಿಂದ ಹ್ಮ್ ಉಂಟಾಗುವಂತ ತೋರುವಂತ ಹ್ಮ್ ವೃತ್ತಿಗಳಂದ್ರು. ಹ್ಮ್ ಅವು ಯಾವ ವೃತ್ತಿ ಅಂದ್ರೆ ಹ್ಮ್ ಹೊರಗಿನ ಬಾಹ್ಯೇಂದ್ರಿಯಗಳ ವೃತ್ತಿಯ ಬಗ್ಗೆ ಮೊದಲು ಹೇಳಿದೆ ನಾನು. ಹ್ಮ್ ಹೌದು. ಕಾಲಿನ ವೃತ್ತಿ ಏನದ, ಕೈಯಿನ ವೃತ್ತಿ ಏನದ, ಹ್ಮ್ ಹ್ಮ್ ಕಣ್ಣಿನ ವೃತ್ತಿ, ಹ್ಮ್ ನಾಲಿಗೆಯ ವೃತ್ತಿ, ಹ್ಮ್ ಬಾಯಿಯ ವೃತ್ತಿ ಎಲ್ಲ ಹೇಳಿದೆ. ಹೌದು. ಈಗ ಒಳಗ ಅಂತಃಕರಣ ಅನ್ನುವಂತ ಮನಸ್ಸಿನ ವೃತ್ತಿ ಏನದಂದ್ರೆ ಹ್ಮ್ ಅದು ಯಾವಾಗಲೂ ಹ್ಮ್ ಸಂಕಲ್ಪವನ್ನ ವಿಕಲ್ಪವನ್ನ ಮಾಡುವುದೇ ಅದರ ವೃತ್ತಿ. ಹ್ಮ್ ಕೆಲವು ಸಲ ನಾವು ಹೇಳ್ತೀವಿ, ಹ್ಮ್ ಮನೆಯಲ್ಲಿ ಮಗ ಇದ್ದ, ಹ್ಮ್ ದೊಡ್ಡ ಮಗ ಇದ್ದ, ಸಣ್ಣ ಮಗ ಇದ್ದ, ಹ್ಮ್ ನಮಗೆ ಬೇಕಾದಂತ ಬಂಧುಗಳು, ಹ್ಮ್ ಪ್ರೇಮಿಗಳು, ಹ್ಮ್ ಸ್ನೇಹಿತರು ಹ್ಮ್ ದೂರದಿಂದ ಬಂದಾಗ ಹ್ಮ್ ಸಹಜವಾಗಿ ಅವರು ಪ್ರಶ್ನೆ ಮಾಡ್ತಾರೆ, ಹ್ಮ್ ನಿಮಗೆ ಮಕ್ಕಳು ಎಷ್ಟು ಜನ? ಹ್ಮ್ 2 ಮಕ್ಕಳು. ಹ್ಮ್ ದೊಡ್ಡವನು ಏನು ಮಾಡ್ತಾನ? ಹ್ಮ್ ದೊಡ್ಡವನು ಈ ರೀತಿ ಹ್ಮ್ ಆತ ಉತ್ತಮವಾದಂತ ವೈದ್ಯಕೀಯ ಕ್ಷೇತ್ರದಲ್ಲಿ ಹ್ಮ್ ಒಬ್ಬ ಡಾಕ್ಟರ್ ಆಗಿದ್ದಾನೆ. ಹ್ಮ್ ಬಹಳ ಹೆಮ್ಮೆಯ ವಿಷಯ. ಹ್ಮ್ ಇನ್ನೊಬ್ಬ ಏನ್ ಮಾಡ್ತಾನಂದ್ರೆ ಹ್ಮ್ ಏನಿಲ್ರಿ, ಅವನು ಸುಮ್ನೆ ಊಟ ಮಾಡೋದು, ಹೊರಗೆ ಹೋಗೋದು, ಮನೆಗೆ ಬರೋದು, ಹೊರಗೆ ಹೋಗೋದು, ಮನೆಗೆ ಬರೋದು, ಹ್ಮ್ ಇಷ್ಟೇ ಅವನ ಕೆಲಸವಿನ ಇದನ್ನ ಬಿಟ್ಟರೆ ಹ್ಮ್ ಇನ್ನೊಂದು ಕೆಲಸ ಅವನಿಗೆ ಗೊತ್ತಿಲ್ಲ, ಇನ್ನೊಂದು ಮಾಡುವುದಿಲ್ಲ ಹ್ಮ್ ಅಂತ ಹೇಳ್ತೀವಿಲ್ಲಮ್ಮ. ಹೌದು. ಅದೇ ರೀತಿ ಮನಸ್ಸಿನ ವೃತ್ತಿ ಏನಂದ್ರೆ ಹ್ಮ್ ಇದು ಹ್ಮ್ ಬೇಕು ಮತ್ತು ಬೇಡ ಅನ್ನುವಂತ ಹ್ಮ್ ಎರಡೇ ಕೆಲಸ ಮಾಡ್ತದೆ ವಿನಃ ಹ್ಮ್ ಇನ್ನೊಂದು ಕಾರ್ಯವನ್ನ ಇದು ಮಾಡೋದಿಲ್ಲ. ಹ್ಮ್ ಹೇಗೆಂದ್ರೆ ಹ್ಮ್ ಆ ಮನಸ್ಸು ಹ್ಮ್ ತನಗೆ ಅನುಕೂಲವಾದ ವಿಷಯಗಳನ್ನ ಬೇಕು ಅಂತ ಹ್ಮ್ ವೃತ್ತಿ ಜ್ಞಾನವನ್ನು ಉತ್ಪತ್ತಿ ಮಾಡ್ತದೆ. ಹೌದು. ವಸ್ತು ಬೇಕು. ಹ್ಮ್ ಇನ್ನೊಂದು ಸಲ ಹ್ಮ್ ಆ ವಸ್ತುವನ್ನ ಬೇಡ ಅಂತ ಹ್ಮ್ ವೃತ್ತಿ ಜ್ಞಾನವನ್ನು ಉತ್ಪತ್ತಿ ಮಾಡ್ತದೆ. ಹ್ಮ್ ಉದಾಹರಣೆಗೆ ಹ್ಮ್ ಬೇಸಿಗೆ ಅಥವಾ ಚಳಿಗಾಲ ಬಂದಂತ ಸಂದರ್ಭದಲ್ಲಿ ಹ್ಮ್ ದಪ್ಪನ ಹೊದಿಕೆಯನ್ನ ಹ್ಮ್ ಹೊದ್ದುಕೊಂಡಾಗ ಹ್ಮ್ ಅಥವಾ ಇನ್ನೊಬ್ಬರಿಗೆ ಕೊಟ್ಟಾಗ ಹ್ಮ್ ಚಳಿಯಿಂದ ರಕ್ಷಣೆಯಾಗಿ ಹ್ಮ್ ಅದು ಬೇಕು ಅಂತ ಮನಸ್ಸು ಅಪೇಕ್ಷೆ ಮಾಡ್ತದೆ. ಹ್ಮ್ ಮಲಗಬೇಕಾದ್ರೆ ನಂದು ಬೆಡ್ ಶೀಟ್ ಎಲ್ಲಿದೆ, ಹ್ಮ್
ನನ್ನ ಹೊದಿಕೆ ಎಲ್ಲಿದೆ ಅಂತ ಹ್ಮ್ ಬಹಳಷ್ಟು ವೃತ್ತಿ ಜ್ಞಾನವನ್ನು ಉಂಟು ಮಾಡ್ತದೆ. ಹೌದು. ಯಾಕಂದ್ರೆ ಅದಕ್ಕೆ ಬೇಕಾಗ್ಯದ. ಹ್ಮ್ ಯಾಕೆ ಬೇಕಾಯ್ತು ಅಂದ್ರೆ ಅನುಕೂಲ ಆಯ್ತಲ್ಲ, ಹೌದು. ಅನುಕೂಲ ಆದದಕ್ಕೆ ಅದನ್ನ ಬಯಸ್ತು. ಹೌದು. ಇರ್ಲಿ. ಹ್ಮ್ ಮತ್ತೆ ಚಳಿಗಾಲ ಹೋದ ನಂತರ ಬೇಸಿಗೆ ಕಾಲ ಬರುವುದು ಜಗತ್ತಿನ ನಿಯಮ. ಹ್ಮ್ ಒಂದು ಕಾಲ ಹೋದಗಳೇ ಇನ್ನೊಂದು ಕಾಲ ಬರೋದೇ ಅದು. ಹೌದು. ಬೇಸಿಗೆ ಕಾಲ ಬಂದಾಗ ಹ್ಮ್ ಚಳಿಗಾಲದಲ್ಲಿ ಮನಸ್ಸು ಯಾವುದನ್ನ ಬೇಕು ಅಂತ ಅಪೇಕ್ಷೆ ಪಡ್ತಿತ್ತು, ಹ್ಮ್ ಬೇಸಿಗೆ ಕಾಲದಲ್ಲಿ ಅದನ್ನ ಬೇಡ ಅಂತ ಹ್ಮ್ ವೃತ್ತಿ ಜ್ಞಾನ ಉಂಟು ಮಾಡ್ತದ ನಾವು. ಹೌದು. ಯಾಕಂದ್ರೆ ಸೆಕೆ ಹೆಚ್ಚಾಗ್ತದ. ಹ್ಮ್ ಸೆಕೆ ಹೆಚ್ಚಾದಂತ ಸಂದರ್ಭದಲ್ಲಿ ಅದಕ್ಕೆ ಅನಾನುಕೂಲ ಆಗ್ತದೆ. ಹೌದು. ಆ ಕಾರಣದಿಂದ ಅದನ್ನ ಆ ಸಮಯದಲ್ಲಿ ಬೇಡ ಅಂತ ಹ್ಮ್ ವೃತ್ತಿ ಜ್ಞಾನವನ್ನು ಉಂಟು ಮಾಡುವುದು ಹ್ಮ್ ಮನಸ್ಸು. ಹ್ಮ್ ಅದಕ್ಕೆ ಒಟ್ಟಿನಲ್ಲಿ ಸಂಕಲ್ಪ ಮತ್ತು ವಿಕಲ್ಪ. ಹೌದು. ಸಂಕಲ್ಪ ಅಂದ್ರೆ ಬೇಕು ಅನ್ನುವುದು, ವಿಕಲ್ಪ ಅಂದ್ರೆ ಬೇಡ ಅನ್ನುವುದು. ಹೌದು. ಈ ವಿಚಾರವನ್ನ ಮಾಡುವಂತದ್ದೇ ಅಂತಃಕರಣದ ಇಂದ್ರಿಯ ಆದಂತ ಮನೋ ಇಂದ್ರಿಯ, ಮನಸ್ಸು ಅನ್ನುವಂತ ಇಂದ್ರಿಯ ವೃತ್ತಿ. ಹ್ಮ್ ಮತ್ತೆ ಬುದ್ಧಿಯ ವೃತ್ತಿ ಏನಾದವಂದ್ರೆ, ಹ್ಮ್ ಯಾವುದೇ ಮನಸ್ಸು ಹ್ಮ್ ಯಾವುದೇ ವಸ್ತುವನ್ನ ಸಂಕಲ್ಪ ಮಾಡಿದಾಗ ಹ್ಮ್ ಅಥವಾ ವಿಕಲ್ಪ ಮಾಡುವಾಗ ಹ್ಮ್ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಂದೊಂದು ಸಲ ನಿಂತಿರ್ತದ ಮನಸ್ಸು. ಹೌದು. ವಿಶೇಷವಾಗಿ ಹೆಣ್ಣು ಮಕ್ಕಳು ಹ್ಮ್ ಒಂದು ಹ್ಮ್ ಬಂಗಾರದ ಅಂಗಡಿಯ ಆಭರಣವನ್ನ ನೋಡಿದಾಗ ಹ್ಮ್ ಅಥವಾ ಬಟ್ಟೆ ಅಂಗಡಿಯ ಹೊಳವಕ್ಕಾಗ ಹ್ಮ್ ಹಲವು ರೀತಿಯ ಬಟ್ಟೆಗಳನ್ನ, ಹ್ಮ್ ಹಲವು ರೂಪದ ಆಭರಣಗಳನ್ನ ನೋಡಿದಾಗ ಹ್ಮ್ ಇದು ತಗೊಳ್ಳೋ ಇದು ತಗೊಳ್ಳೋ, ಹ್ಮ್ ಇದು ಚೆನ್ನಾಗಿದೆಯೋ ಇದು ಚೆನ್ನಾಗಿಲ್ವೋ, ಹ್ಮ್ ಯಾವುದು ತಗೊಂಡ್ರೆ ಚೆನ್ನಾಗಿದೆ ಅಂತ ಹ್ಮ್ ನಿಶ್ಚಯ ಮಾಡಲಿಕ್ಕೆ ಆಗದಂತ ಸಂದರ್ಭದಲ್ಲಿ ಹ್ಮ್ ಬುದ್ಧಿ ಅನ್ನುವಂಥದ್ದು ಹ್ಮ್ ಅದರಲ್ಲಿ ವೃತ್ತಿ ಜ್ಞಾನ ಉತ್ಪತ್ತಿ ಆಗ್ತದೆ. ಹ್ಮ್ ಅದರ ವೃತ್ತಿ ಏನಂದ್ರೆ ಹ್ಮ್ ಯಾವುದೇ ಒಂದನ್ನ ನಿಶ್ಚಯ ಮಾಡುವುದು ಅಥವಾ ನಿರ್ಣಯ ಮಾಡುವುದೇ ಹ್ಮ್ ಬುದ್ಧಿಯ ವೃತ್ತಿ. ಹ್ಮ್ ಹೌದಿಲ್ಲ? ಹೌದು. ಆದರೆ ಹ್ಮ್ ನಿರಾಕಾರವಾಗಿರತಕ್ಕಂತ ಮನಸ್ಸು, ಮನಸ್ಸಿಗೂ ಆಕಾರ ಇಲ್ಲ, ಹ್ಮ್ ಬುದ್ಧಿಗೂ ಆಕಾರ ಇಲ್ಲ. ಹೌದು. ಆಕಾರ ಇಲ್ಲದೆ ಇರುವಂತ ಇಂದ್ರಿಯಗಳು ಹ್ಮ್ ಜಗತ್ತನ್ನೇ ಸಂಕಲ್ಪ ಮಾಡುವ, ಹ್ಮ್ ಜಗತ್ತನ್ನೇ ವಿಕಲ್ಪ ಮಾಡುವ, ಹ್ಮ್ ಈ ಸಂಕಲ್ಪ ವಿಕಲ್ಪ ಮಧ್ಯಗಳಲ್ಲಿ ನಿಶ್ಚಯವನ್ನ ಮಾಡುವಂಥದ್ದು ಬುದ್ಧಿಯ ಕೆಲಸ. ಹೌದು. ಎಂಥ ಅದ್ಭುತವಾದ ಕೆಲಸ ಮಾಡ್ತಾವಮ್ಮವು. ಹೌದು. ಮತ್ತು ಚಿತ್ತ ಅಂದ್ರೆ ಹ್ಮ್ ಒಳ್ಳೆಯ ವಸ್ತುವೇ ಇರ್ಲಿ, ಹ್ಮ್ ಕೆಟ್ಟ ವಸ್ತುವೇ ಇರ್ಲಿ, ಹ್ಮ್ ಪ್ರತಿಯೊಂದನ್ನ ಹಳೆಯದಾದ ಹ್ಮ್ ಎಷ್ಟೋ ವರ್ಷಗಳ ಹಿಂದೆ ಹ್ಮ್ ನಡೆದಂತ ಘಟನೆಯನ್ನ ಹ್ಮ್ ನೆನಪಿಗೆ ತಂದು ಕೊಡುವಂತ ಸಾಮರ್ಥ್ಯ ಉಳ್ಳದ್ದೇ ಹ್ಮ್ ಚಿತ್ತ. ಹ್ಮ್ ಅದು ಹೇಗೆ ಅಂದ್ರೆ, ಹ್ಮ್ ನಿಮಗಾಗಲಿ ನಮಗಾಗಲಿ ಸಾರ್ವಜನಿಕರಿಗೆ ಹ್ಮ್ ಒಂದು ವಾರದ ಹಿಂದೆ ಹ್ಮ್ ನಾವು ಏನನ್ನ ತೊಟ್ಟಿದ್ದೇವೆ, ಹ್ಮ್ ಏನೇನು ಊಟವನ್ನ ಮಾಡಿದ್ದೇವೆ ಹ್ಮ್ ಅನ್ನುವಂತ ನೆನಪು ನಮಗಿಲ್ಲ. ಹ್ಮ್ ಹೌದು. ಹೌದಲ್ಲಮ್ಮ? ಹೌದು. ನಾವೇ ಊಟ ಮಾಡೀವಿ, ನಾವೇ ಬಟ್ಟೆಯನ್ನ ಹಾಕಿಕೊಂಡಿವಿ, ಹ್ಮ್ ಹ್ಮ್
ನಾವೇ ಆಭರಣಗಳನ್ನ ಧರಿಸಿವಿ. ಹ್ಮ್ ಒಂದು ವಾರದ ಹಿಂದೆ ಯಾವುದಂತ ಗೊತ್ತಿಲ್ಲ. ಹೌದ್ ಆದರೆ ಚಿತ್ತ ಅನ್ನುವಂತ ಮನ ಬುದ್ಧಿ ಚಿತ್ತ ಇದು. ಹ್ಮ್ ಚಿತ್ತು ಬೇರೆ, ಹ್ಮ್ ಚಿತ್ತ ಬೇರೆ. ಹ್ಮ್ ಈ ಚಿತ್ತ ಏನು ಮಾಡ್ತದಮ್ಮಂದ್ರೆ ಹ್ಮ್ 10 ವರ್ಷದ ಹಿಂದೆ ಹ್ಮ್ ಯಾವುದೇ ಒಂದು ವಿಶೇಷವಾದ ಘಟನೆ ಹ್ಮ್ ನಮ್ಮ ಜೀವನದಲ್ಲಿ ಹ್ಮ್ ನಡೆದು ಹೋಗಿತ್ತು ಅಂದ್ರೆ ಹ್ಮ್ ಅದು ಮನಸ್ಸು ಮತ್ತು ಬುದ್ಧಿಯ ಹ್ಮ್ ಮಧ್ಯದಲ್ಲಿ ಹ್ಮ್ ಒಂದು ಕಾರ್ಯ ನಡೆದಿತ್ತು ಅಂದ್ರೆ ಹ್ಮ್ ಆ 10 ವರ್ಷದ ಘಟನೆ ಹ್ಮ್ ಇವತ್ತಿಗೂ ಕೂಡ ನೆನಪು ಬರ್ತದೆ ನಮ್ಗೆ. ಹ್ಮ್ ಹೌದಿಲ್ಲ? ಹೌದ್ ಯಾವತ್ತಮ್ಮ ನಡೆದದ್ದು 10 ವರ್ಷ. ಹ್ಮ್ 10 ವರ್ಷದ 20 ವರ್ಷದ ಹ್ಮ್ ಕಹಿ ಮತ್ತು ಸಿಹಿ, ಹ್ಮ್ ಮರೆಯಲಾಗದ ಸಂತೋಷದ ವಿಷಯವೇ ಇರಲಿ, ಹ್ಮ್ ಮರೆಯಲಾಗದ ಆಘಾತಕರವಾದ ವಿಷಯವೇ ಇರಲಿ, ಹ್ಮ್ ಇವತ್ತು ಸ್ಮರಣೆಗೆ ಬರ್ತದೆ ನಂಗೆ. ಹೌದ್ 10 ವರ್ಷದಿಂದ ಇಂಥ ಘಟನೆ ಆಗಿತ್ತು. ಹ್ಮ್ ಇದನ್ನ ನೆನಪಿನಲ್ಲಿ ಇಟ್ಟುಕೊಳ್ಳುವ ಸಾಮರ್ಥ್ಯ ಯಾವುದಕ್ಕಿದೆ ಅಂದ್ರೆ ಹ್ಮ್ ಮನ ಬುದ್ಧಿ ಚಿತ್ತು ಹ್ಮ್ ಚಿತ್ತ. ಹ್ಮ್ ಹೌದಿಲ್ಲ? ಹೌದ್ ಮತ್ತು ಹ್ಮ್ ಅಹಂಕಾರ ಅನ್ನುವುದನ್ನ ಹ್ಮ್ ಇದನ್ನ ನಾನೇ ಹ್ಮ್ ತಿಳಿದಿದ್ದೇನೆ ಹ್ಮ್ ಅನ್ನುವಂತ ಭಾವ ಏನದ, ಇದು ಹ್ಮ್ ಅಂತಃಕರಣದ ವೃತ್ತಿ. ಹೌದ್ ಅಂತೂ ಹ್ಮ್ ಯಾವುದೇ ಕರ್ಣದಿಂದ ಉಂಟಾದ ವೃತ್ತಿ ಜ್ಞಾನವು ಹ್ಮ್ ಇವುಗಳಲ್ಲಿ ಹ್ಮ್ ನಾನು ಒಂದೂ ಅಲ್ಲ. ಹ್ಮ್ ನಾನು ಒಂದೂ ಅಲ್ಲ ನೋಡಮ್ಮ. ಹೌದ್ ಅಂದ್ರೆ ಶಾಸ್ತ್ರ ಎಷ್ಟು ಮೇಲ್ಮಟ್ಟ ಅಂದ್ರೆ ಹ್ಮ್ ಇಹಲೋಕನು ನಾನಲ್ಲ, ಪರಲೋಕನು ನಾನಲ್ಲ, ಹ್ಮ್ ಮತ್ತೆ ಇರುವ ಮನೆಯೂ ನಾನಲ್ಲ, ಹ್ಮ್ ಹ್ಮ್ ಊರು ನಾನಲ್ಲ, ಶರೀರವೂ ನಾನಲ್ಲ, ಹ್ಮ್ ಜ್ಞಾನೇಂದ್ರಿಯಗಳು ಮತ್ತು ಜ್ಞಾನೇಂದ್ರಿಯಗಳಲ್ಲಿ ಉಂಟಾಗುವ ವೃತ್ತಿಯೂ ನಾನಲ್ಲ, ಹ್ಮ್ ಕರ್ಮೇಂದ್ರಿಯಗಳಲ್ಲಿ ಉಂಟಾಗುವಂತ ವೃತ್ತಿ ಜ್ಞಾನವೂ ನಾನಲ್ಲ, ಹ್ಮ್ ಪ್ರಾಣಗಳಲ್ಲಿ ಉತ್ಪತ್ತಿಯಾಗುವಂತ ವೃತ್ತಿ ಜ್ಞಾನಗಳು ನಾನಲ್ಲ, ಹ್ಮ್ ಮನಸ್ಸು ಮನಸ್ಸಿನ ವೃತ್ತಿ, ಬುದ್ಧಿ ಬುದ್ಧಿಯ ವೃತ್ತಿ, ಚಿತ್ತ ಚಿತ್ತದ ವೃತ್ತಿ, ಹ್ಮ್ ಅಹಂಕಾರ ಅಹಂಕಾರದಲ್ಲಿ ತೋರೋ ವೃತ್ತಿ, ಹ್ಮ್ ಇವುಗಳಲ್ಲಿ ಒಂದು ನಾನಲ್ಲ. ಹ್ಮ್ ಇವು ನಮ್ಮ ಸ್ವರೂಪವೂ ಅಲ್ಲ. ಹ್ಮ್ ನಮ್ಮ ನಿಜವಾದ ಸ್ವರೂಪ ಇವಲ್ಲಮ್ಮ. ಹೌದ್ ಏಕೆಂದರೆ ಹ್ಮ್ ನಿನ್ನೆ ದಿನ ಹೇಳಿದ್ರವ್ರು, ಹ್ಮ್ ಇವು ನನಗೆ ಕಾಣಿಸಿಕೊಳ್ಳುವುದರಿಂದ, ಹ್ಮ್ ಇವು ದೃಶ್ಯಗಳಾಗಿ ಜಡಗಳಾಗಿ ಇರುವುದರಿಂದ ಹ್ಮ್ ಈ ಜಡವರ್ಗವನ್ನು ಯಾವ ಪ್ರಮಾಣಗಳು ಹ್ಮ್ ಸಾಪೇಕ್ಷ ಇಲ್ಲದೆ ಹ್ಮ್ ತಿಳಿಯುವಂತ ಹ್ಮ್ ಜಾಗ್ರದ ವಿಶ್ವ, ಹ್ಮ್ ಸ್ವಪ್ನದ ತೈಜಸ, ಹ್ಮ್ ನಿದ್ರಾವಸ್ಥೆಯ ಪ್ರಾಜ್ಞಾ, ಹ್ಮ್ ಇವು ನಾಮಕ ಅಂತ, ಹ್ಮ್ ಹ್ಮ್ ಅಂದ್ರೆ ಹೆಸರು ಅಂತ. ಹ್ಮ್ ಹ್ಮ್ ಇವು ಜೀವತ್ರಯಗಳಿಗೆ ಹ್ಮ್ ದೂರವಾಗಿರುವಂತ ಹ್ಮ್ ವಿಶ್ವ ತೈಜಸ ಪ್ರಾಜ್ಞಾ ಅನ್ನುವಂತ ಹ್ಮ್ ಜೀವತ್ರಯ ಅಂದ್ರೆ 3 ಜೀವಿಗಳಿಗೆ ಹ್ಮ್ ಹ್ಮ್ ಮತ್ತು ಹ್ಮ್ ಇಷ್ಟೆಲ್ಲ ಹಿಂದಿನ ಹ್ಮ್ ಎಲ್ಲವನ್ನು ಕೂಡ ಹ್ಮ್ ಇದಿರಿಟ್ಟು, ಹ್ಮ್ ಅಂದರೆ ಹ್ಮ್ ನನ್ನ ಕೈಯಲ್ಲಿ ಎಷ್ಟು ಗೆರೆಗಳಿದ್ದಾವೆ ಹ್ಮ್
ಅಥವಾ ನನ್ನ ಕೈಯಲ್ಲಿ ಏನಿದೆ ಅನ್ನುವಂಥದ್ದನ್ನ ಹ್ಮ್ ತಿಳಿಯಲಿಕ್ಕೆ ಹ್ಮ್ ಯಾವ ಪ್ರಮಾಣಗಳು ಬೇಕಿಲ್ಲ. ಹ್ಮ್ ಎದುರಿಟ್ಟು ಹ್ಮ್ ಇದ್ದಕ್ಕೆ ಇದ್ದಂತೆ ತಿಳಿಯುವವನು ಹ್ಮ್ ಯಾರು ಅಂದ್ರೆ ಹ್ಮ್ ನಾನಿದ್ದೇನೆ, ಹ್ಮ್ ನಾನು ಅವನಿದ್ದೇನೆ, ಹ್ಮ್ ತಿಳಿಯುವವನು ನಾನು. ಹ್ಮ್ ಇವೆಲ್ಲವನ್ನು ಕೂಡ ನಾನು ತಿಳಿಯುತ್ತೇನೆಂದ್ರೆ ಹ್ಮ್ ಅಂತಹ ಸ್ವರೂಪನೇ ಹ್ಮ್ ನಾನು ಇದ್ದೇನೆ ಎಂಬ ಅನುಭಾವವು. ಹ್ಮ್ ಇದರ ಸಂಶಯನೇ ಇಲ್ಲ ನೋಡಮ್ಮ. ಹೌದು. ಮತ್ತೆ ಒಳಗಿನ ವಿಷಯಗಳನ್ನ ಹೇಗೆ ತಿಳಿತೀವಂದ್ರೆ ಹ್ಮ್ ಮನಸ್ಸನ್ನ ನಾನೇ ತಿಳಿತೀನಿ, ಹ್ಮ್ ಮನಸ್ಸಿಗೆ ಸಾಕ್ಷಿಯಾಗಿದ್ದೇನೆ. ಹ್ಮ್ ಹ್ಮ್ ಕಾರಣ ಹ್ಮ್ ಆಪತ್ಕಾಲದ ಕಷ್ಟ ಕಾಲದಲ್ಲಿ ಹ್ಮ್ ದುಃಖಮಯವಾಗಿ ಕುಂತಂತ ಒಬ್ಬ ವ್ಯಕ್ತಿಗೆ ಹ್ಮ್ ಆಪ್ತರು ಬಂದು ಹ್ಮ್ ಸಮಾಧಾನವನ್ನ ಮಾಡಿ ಹ್ಮ್ ದುಃಖಕ್ಕೆ ಕಾರಣವೇನು ಅಂತ ಕೇಳಿದಾಗ ಹ್ಮ್ ಆ ವ್ಯಕ್ತಿ ಹೇಳ್ತಾನ, ಹ್ಮ್ ನನ್ನ ಮನಸ್ಸಿಗೆ ಸಮಾಧಾನವೇ ಇಲ್ಲ. ಹ್ಮ್ ಹ್ಮ್ ಏನಾಗಿದೆ ಹೇಳು ಅಂದ್ರೆ ಇಲ್ಲ, ನನಗೆ ಸಮಾಧಾನವೇ ಇಲ್ಲ ಅಂತ. ಹೌದು. ಮನಸ್ಸಿಗೆ ಸಮಾಧಾನ ಇಲ್ಲದನ್ನ ಹ್ಮ್ ತಾನು ತಿಳಿದೇ ಹೇಳುತ್ತಾನೆಂದ ಮೇಲೆ ಹ್ಮ್ ಮನಸ್ಸು. ಮನಸ್ಸನ್ನು ತಿಳಿಯುವಂತ ಹ್ಮ್ ಆತ್ಮ ನೀನು ಮನಸ್ಸಲ್ಲ. ಹೌದು ಹೌದು. ಆ ಕಾರಣ ಮನಸ್ಸಿನ ಸುಖ ದುಃಖಗಳು ಕೂಡ ನಿನಗಿಲ್ಲ. ಹೌದು. ಹ್ಮ್ ಇದೇ ಪ್ರಕಾರವಾಗಿ ಹ್ಮ್ ಎಲ್ಲವನ್ನ ವಿಚಾರ ಮಾಡಿದಾಗ ಹ್ಮ್ ಜಗತ್ತು, ಹ್ಮ್ ಗ್ರಾಮ, ಮನೆ, ದೇಹ, ಹ್ಮ್ ದೃಗ್ಗು ದೃಶ್ಯವಾದಂತ ಇಂದ್ರಿಯಾದಿಗಳು ಹ್ಮ್ ಮತ್ತು ಪ್ರಾಣವು ಹ್ಮ್ ಮತ್ತು ಮನ, ಬುದ್ಧಿ, ಚಿತ್ತ, ಅಹಂಕಾರ, ಹ್ಮ್ ಕರಣಂ ಮತ್ತಂ ಮಿಗೆ ಹ್ಮ್ ಅರಿವು ಹ್ಮ್ ನಾನಲ್ಲ. ಹ್ಮ್ ಮನಸ್ಸು ಏನು ತಿಳಿತದ ಹ್ಮ್ ಆ ಮನಸ್ಸಿನ ಅರಿವು ನಾನಲ್ಲ. ಹ್ಮ್ ಹೌದಿಲ್ಲಮ್ಮ? ಹೌದು. ಮನಸ್ಸಿನಲ್ಲಿ ಒಂದು ವೃತ್ತಿ ಜ್ಞಾನ ಇದೆ, ಅರಿವಿದೆ. ಹ್ಮ್ ಆದರೆ ಆ ಜ್ಞಾನ ನಾನಲ್ಲ. ಹ್ಮ್ ಮನಸ್ಸು ಏನು ತಿಳಿಯುವ ಜ್ಞಾನ ಅದ, ಆ ಜ್ಞಾನವನ್ನ ತಿಳಿಯುವಂಥದ್ದು ನನ್ನಲ್ಲಿ ಅದು. ಹ್ಮ್ ಹ್ಮ್ ನಾನಿದ್ದೇನೆ. ಹ್ಮ್ ಈ ಜಡವರ್ಗವನ್ನರಿವ ದೃಗ್ಗು ಸ್ವರೂಪವು ಆದಾವುದು ಹ್ಮ್ ಏನು ಬಗೆಯದು ಆವುದು ಹ್ಮ್ ತೂರ್ಯ ಮಾವುದು ಹ್ಮ್ ಮಗುಳೆ ಹ್ಮ್ ಅಂದ್ರೆ ಮತ್ತೆ ಹ್ಮ್ ಸರ್ವಕ್ಕೆ ಸಾಕ್ಷಿ ಯಾವುದು ಹ್ಮ್ ಅದೇ ಹ್ಮ್ ನಾನಾಗಿಹೆನು. ಹ್ಮ್ ಎಲ್ಲಕ್ಕೂ ಸಾಕ್ಷಿ ಅಲ್ಲ ಮನೆ. ಹೌದು. ಅದರಂತೆ ಹ್ಮ್ ಸೂರ್ಯ ಸ್ವಯಂ ಪ್ರಕಾಶಕನಾಗಿ ಹ್ಮ್ ಎಲ್ಲಕ್ಕೂ ಸಾಕ್ಷಿಯಾಗಿ ಹ್ಮ್ ಎಲ್ಲಾ ಕರ್ಮಗಳನ್ನ ಹ್ಮ್ ನೋಡುವವನೇ ವಿನಃ ಹ್ಮ್ ಚರ್ಮದಲ್ಲಿ ಎಂದೂ ಕೂಡುವವನು ಅಲ್ಲ. ಹ್ಮ್ ಹ್ಮ್ ಆ ಭಾನುಪ್ರಕಾಶ ಸೂರ್ಯದೇವ, ಹೌದು. ಅವನು ಎಲ್ಲದಕ್ಕೂ ಸಾಕ್ಷಿ ನೋಡ. ಹ್ಮ್ ಹಗಲಿನಲ್ಲಿ ಹ್ಮ್ ಅವನ ಬೆಳಕಿನಲ್ಲಿ, ಹ್ಮ್ ಅವನ ಪ್ರಕಾಶದಲ್ಲಿ ಹ್ಮ್ ಭೂಮಿಯಲ್ಲಿ ಹ್ಮ್ ಅನಂತ ರೀತಿಯ ಬದಲಾವಣೆ ಆಗ್ತದ. ಹ್ಮ್ ಕಾರಣ ಹ್ಮ್ ಮಳೆ ಬಂದಾಗ ಹಸಿಯಾದಂತ ಭೂಮಿ ಹ್ಮ್ ಬಿಸಿಲಿನಲ್ಲಿ ಒಣಗ್ತದೆ. ಹ್ಮ್ ಒಣಗ್ತದಿಲ್ಲ ಮಾತ್ರ. ಹೌದು. ಆದ್ರೆ ಸೂರ್ಯ ಒಣಗೇನೇನು ಇಲ್ಲ. ಇಲ್ಲ. ಹ್ಮ್ ಅವನು ಇಲ್ಲದೆ ಈ ಕೆಲಸ ಆಗಿಲ್ಲ. ಹ್ಮ್ ಈ ಕೆಲಸದ
ಸಂಬಂಧ ಸೂರ್ಯದೇವನಿಗಿಲ್ಲ. ಹ್ಮ್ ಅಂದ್ರೆ ಇವಾಗ ಇದು ಸೂರ್ಯ ಅಂದ್ರೆ ಎಕ್ಸಾಂಪಲ್ ಕೊಟ್ಟಿದಂಗ ಆಯ್ತಲ್ರಿ ಆತ್ಮಗೆ. ಅಲ್ಲಲ್ಲ, ಹ್ಮ್ ಸೂರ್ಯನಿಗೆ ಎಕ್ಸಾಂಪಲ್ ಆತ್ಮಲ್ಲ, ಹ್ಮ್ ಅದರ ಯುಕ್ತಿಗಳಂತ ನಾವು ತಿಳಿಬೇಕು. ಯುಕ್ತಿ ಹ್ಮ್ ಹ್ಮ್ ಅಂದ್ರೆ ದೃಷ್ಟಾಂತಗಳನ್ನ ಅರ್ಥ ಮಾಡ್ಬೇಕು ನಾವು. ಹ್ಮ್ 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 ಅದ್ರಾಗ ದೃಷ್ಟಾಂತವನ್ನೇ ತಗೋಬೇಕು ವಿನಃ ಹ್ಮ್ ಹ್ಮ್ ಇಂಥ ಸಾವಿರಾರು ಸಹಸ್ರಾರು ಸೂರ್ಯನನ್ನ ಬೆಳಗುವಂತವದೇ ಆತ್ಮ. ಹ್ಮ್ 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 ಕಾರಣ ಹ್ಮ್ ಈ ಸೂರ್ಯನಿಗೆ ಕತ್ತಲು ಮತ್ತು ಬೆಳಕು ಆದ. ಹೌದೌದು. ಆದಿಲ್ಲ, ಹ್ಮ್ ಹೌದ್ರಿ. ಬೆಳಕುನಾದ ಮತ್ತು ಕತ್ತಲನಾದ. ಹ್ಮ್ ಹ್ಮ್ ಆದರೆ ಆತ್ಮನಿಗೆ ಯಾವಾಗಲೂ ಬೆಳಕಾದ ವಿನ ಕತ್ತಲಿಲ್ಲ. ಹ್ಮ್ ಹೌದು. ಅಂದ್ರೆ ಅದಕ್ಕ ಹ್ಮ್ ಜ್ಞಾನ ಸ್ವರೂಪ ವಿನಃ ಹ್ಮ್ ಹ್ಮ್ ಅದರಲ್ಲಿ ಇನ್ನೊಂದು ಇಲ್ಲ ಅಂತ. ಹ್ಮ್ 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 ಆ ಕಾರಣ ಹ್ಮ್ ಇಲ್ಲಿ ಯಾಕೆ ಹೇಳ್ತೀನಿ ಈ ಮಾತಂದ್ರೆ, ಹ್ಮ್ ಆತ್ಮ ಹೇಗಿದನಂದ್ರೆ ಹ್ಮ್ ತಾನು ಇಲ್ಲದೆ ಜಗತ್ತಿನಲ್ಲಿ ಏನು ಇಲ್ಲ, ಹ್ಮ್ ತಾನಿಲ್ಲದೆ ಜಗತ್ತಿನ ಯಾವ ಕಾರ್ಯ ನಡೆಯಂಗಿಲ್ಲ. ಹ್ಮ್ ಕಣ್ಣಿನ ಕಾರ್ಯ ಇಲ್ಲ, ಕಾಲಿನ ಕಾರ್ಯ ಇಲ್ಲ, ಕೈ ಕಾರ್ಯ ಇಲ್ಲ, ಹೌದು. ಮನಸ್ಸಿನ ಕಾರ್ಯ ನಿಂತು ಹೋಗ್ತದ, ಬುದ್ಧಿಯ ಕಾರ್ಯ ನಿಂತು ಹೋಗ್ತದ, ಹ್ಮ್ ಚಿತ್ತದ ಕಾರ್ಯ ನಿಂತು ಹೋಗ್ತದ. ಹ್ಮ್ ಇದು ದ್ರಾಷ್ಟಾಂತಕ್ಕೆ ತಗೋಬೇಕು. ಹ್ಮ್ 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 ನಿಂತು ಹೋಗ್ತವ ಎಲ್ಲ. ಹೌದೌದು. ಅವು ಕೂಡ ಮಾಡುವಂತ ಕರ್ಮಗಳು ಬೇರೆ ಬೇರೆ. ಹ್ಮ್ ಹ್ಮ್ ಆದರೆ ಹ್ಮ್ ಆ ಎಲ್ಲಾ ಕರ್ಮಗಳಿಗೆ ಹ್ಮ್ ಸಾಕ್ಷಿನೇ ವಿನಃ ಹ್ಮ್ ಕರ್ಮದಲ್ಲಿ ಕೂಡುವವನು ಆತ್ಮ ಅಲ್ಲ. ಹ್ಮ್ ಹ್ಮ್ ಹೌದಿಲ್ಲಮ್ಮ? ಹೌದೌದು. ಭೂಮಿಯಲ್ಲಿ ಕೂಡೋದಿಲ್ಲ ಸೂರ್ಯನ ಬೆಳಕು. ಹ್ಮ್ ಹೌದು. ಹಾಗೆ ಹ್ಮ್ ನೀನು ಸಾಕ್ಷಿ ಯಾವುದು, ಹ್ಮ್ ನಾನು ಅದು ಆಗೆ. ಹ್ಮ್ ನಾನು ದೇಹದ ಹ್ಮ್ ಎಲ್ಲವನ್ನ ಸಾಕ್ಷಿಯಾಗಿ ಅರಿಯುವಂತವನೇ ವಿನಃ ಹ್ಮ್ ತಿಳಿಯುವಂತವನೇ ವಿನಃ ಹ್ಮ್ ತಿಳಿಸಿಕೊಂಬುವನಲ್ಲ. ಹ್ಮ್ ಎಕ್ಸಾಂಪಲ್ ಈಗ ಹೇಳ್ಬೇಕಾದ್ರೆ ಹ್ಮ್ ನಿಮ್ಮ ಬಂದಂತ ಕಲ್ಪನೆಯಲ್ಲೇ ನಿಮಗೆ ಉತ್ತರವನ್ನು ಈಗ ಹೇಳ್ಬೇಕಾಗತ್ತೆ ನಾನು. ಹ್ಮ್ ಹ್ಮ್ ಇಂಥ ಸೂರ್ಯದೇವ, ಹ್ಮ್ ಚಂದ್ರದೇವ, ಹ್ಮ್ ಆಕಾಶದ ಹಲವು ನಕ್ಷತ್ರಗಳು, ಹ್ಮ್ ಹಲವು ಶ್ರೇಷ್ಠವಾದ ಗ್ರಹಗಳು ಹ್ಮ್ ಜಗತ್ತಿನಲ್ಲಿ ಉಂಟು. ಹ್ಮ್ ಆಕಾಶದಲ್ಲಿ ಎಲ್ಲವೂ ತೋರ್ತಾವ. ಹ್ಮ್ ಆದರೆ ಹ್ಮ್ ಸೂರ್ಯ, ಹ್ಮ್ ಸೂರ್ಯನ ಪ್ರಕಾಶವನ್ನ ಹ್ಮ್ ನಾನೇ ನೋಡುತ್ತೇನೆ ವಿನಃ ಹ್ಮ್ ಸೂರ್ಯ ನನ್ನನ್ನು ನೋಡುವುದಿಲ್ಲ. ಹ್ಮ್ ಹ್ಮ್ ಹೌದು. ಹೋಗಿಲ್ಲಮ್ಮ? ಹೌದು. ಅಂದ್ರೆ ಸೂರ್ಯನಕ್ಕಿಂತ ಪ್ರಕಾಶ ನನ್ನಲ್ಲಿ ಹೆಚ್ಚಾದಂತ ಅರ್ಥ ಆಯ್ತು. ಹ್ಮ್ ಹೌದು. ಕಾರಣ ಹ್ಮ್ 13 ಲಕ್ಷ ಯೋಜನ ಪ್ರಮಾಣಕ್ಕಿಂತ ದೂರ ಇರುವಂತ ಸೂರ್ಯಗ್ರಹ, ಹ್ಮ್ ಅಷ್ಟು ದೂರದಲ್ಲಿ ಇರುವಂತ ಹ್ಮ್ ಸೂರ್ಯನನ್ನ ಹ್ಮ್ ಯಾವುದೇ ಸಾಧನಗಳಿಲ್ಲದೆ, ಹ್ಮ್ ಏನು ಬೇಕಾಗಿಲ್ಲ ನೋಡಮ್ಮ. ಹೌದು. ಒಂದು ಗ್ರಹಣ ಕಾಲವನ್ನ ನೋಡ್ಬೇಕಾದ್ರೆ ಅನಂತ ಸಾಧನಗಳು ಬೇಕು ಅಂತ ಹೇಳ್ತಾರೆ. ಹ್ಮ್ ಹ್ಮ್ ಆದ್ರೆ ಸೂರ್ಯನನ್ನ ಹ್ಮ್ ಕಣ್ಣಿದ್ದವರು ನೋಡಲಿಕ್ಕೆ ಅನ್ಯ ಸಾಧನೆ ಬೇಕಾಗಿಲ್ಲ. ಹೌದು. ತನ್ನ ಕಣ್ಣಿನ ಸಾಧನೆಯಿಂದನೇ ಸೂರ್ಯನನ್ನು ನೋಡ್ತಾನೆ. ಹೌದು. ಕಣ್ಣು ಸ್ವತಃ ಸೂರ್ಯನನ್ನ ನೋಡೋದಿಲ್ಲ. ಹ್ಮ್ ಅದಕ್ಕೆ ಹಿನ್ನೆಲೆ ಮನಸ್ಸು. ಹ್ಮ್ ಆ ಮನಸ್ಸು ಸಾಧನೆ ಬೇಕು. ಹ್ಮ್ ಉದಾಹರಣೆ, ಹ್ಮ್ ಆ ಮನಸ್ಸು ಬುದ್ಧಿಯನ್ನ ಸಾಧನ ಮಾಡಿಕೊಂಡು, ಹ್ಮ್ ಆ ಬುದ್ಧಿ ಅಹಂಕಾರದಲ್ಲಿ ಕೂಡಿಕೊಂಡು ಹ್ಮ್ ಆತ್ಮನ ಶಕ್ತಿಯನ್ನ ಪಡೆದುಕೊಂಡು ಹ್ಮ್ ಈ ಹೊರಗಿನ ಸೂರ್ಯನನ್ನ ತಿಳಿತಾವ. ಹ್ಮ್ ಹೌದು. ಅಂದಾಗ ಹ್ಮ್ ನೀನು ಇಲ್ಲೇ ಇದ್ದು ಅಲ್ಲಿಯ ಸೂರ್ಯವನ್ನ ತಿಳಿತಿದ್ದೆ ಅಂದ್ಮೇಲೆ ಹ್ಮ್ ನಮ್ಮ ಚೇತನವಾದ ಹರಿವೆ ಹ್ಮ್
ಅದು ತಿಳಿಯುವಂತದ್ದು ಸೂರ್ಯ ತಿಳಿಸಿಕೊಂಬುವನು. ಹ್ಮ್ ಹ್ಮ್ ಸೂರ್ಯ ತಿಳಿಸುವಂತಾನೆ ನಮ್ಮ ಹೌದು ಕಡೆ, ಹೌದು ಆದ್ರೆ ನೀನು ಹ್ಮ್ ತಿಳಿತಿದ್ದಿ. ಹ್ಮ್ ಅದಕ್ಕೆ ತಿಳಿಯುವಂತ ವಸ್ತು ಚೇತನ, ಹ್ಮ್ ತಿಳಿಸಿಕೊಳ್ಳುವಂತ ವಸ್ತು ಜಡ ಅಂತ. ಹ್ಮ್ ಹ್ಮ್ ಆ ರೀತಿಯಾಗಿ ಹ್ಮ್ ಅಂಥದ್ದೇ ನಾನು ಆಗಿದ್ದೇನೆ, ಹ್ಮ್ ಆ ಪರಮಾತ್ಮನೇ ನಾನು ಆಗಿದ್ದೇನೆ ಹ್ಮ್ ಅಂತ ತಿಳಿದುಕೊಳ್ಳಬೇಕಾದಂತ ವಿಷಯ. ಹ್ಮ್ ಎಲ್ಲವನ್ನ ಹ್ಮ್ ತಿಳಿಯುವಂತ ಅರಿವೇನದ, ಹ್ಮ್ ಅರಿವೇ ನಮ್ಮ ನಿಜವಾದ ಇರುವು ಅಂತ ಹೇಳಿದ್ರು. ಹ್ಮ್ ಆದರೆ ಹ್ಮ್ ನಮ್ಮ ಕಣ್ಣುಗಳಿಗೆ ಪ್ರತ್ಯಕ್ಷವಾಗಿ ಕಾಣಿಸುವಂತೆ ಹ್ಮ್ ಕೆಲವು ಸಲ ಹೋಗುತ್ತೀರಿ, ಹ್ಮ್ ಬರುತ್ತೀರಿ, ಹ್ಮ್ ಅನೇಕ ಕೆಲಸಗಳನ್ನ ಮಾಡುತ್ತೀರಿ. ಹ್ಮ್ ಇವೆಲ್ಲ ನಡೀತೇವಲ್ಲ ನಮ್ಮ ಜಗತ್ತಿನಲ್ಲಿ. ನಡೀತದೆ. ಇನ್ನು ನಾನಾ ಪ್ರಕಾರವಾಗಿ ಹ್ಮ್ ವ್ಯವಹಾರವನ್ನ ಮಾಡುತ್ತೀರಿ. ಹ್ಮ್ ಅಂದ ಮೇಲೆ ಹ್ಮ್ ಈ ವ್ಯವಹಾರವೆಲ್ಲವೂ ಹ್ಮ್ ನಿಮ್ಮವು ಅಲ್ಲವೇನು? ಹ್ಮ್ ಕಣ್ಣಿನ ವ್ಯವಹಾರ, ಕಿವಿಯ ವ್ಯವಹಾರ, ನಾಲಿಗೆಯ ವ್ಯವಹಾರ, ಹ್ಮ್ ಎಲ್ಲಾ ಇಂದ್ರಿಯಾದಿಗಳು ಒಂದೊಂದು ವ್ಯವಹಾರವನ್ನು ಮಾಡ್ತಾವ. ಹೌದು ಮತ್ತೆ ಎಲ್ಲಾ ವ್ಯವಹಾರಗಳ ಮಾಡುವ ಇಂದ್ರಿಯಾದಿಗಳಿಗೆ ಸಾಕ್ಷಿಯಾದವನೇ ನೀನಂತ ಹೇಳಿದ್ಮೇಲೆ ಹ್ಮ್ ಇಂದ್ರಿಯಾದಿಗಳು ಮಾಡುವ ವ್ಯವಹಾರ ಹ್ಮ್ ನಿಮ್ಮ ಹೌದು ಅಥವಾ ಅಲ್ಲವೋ? ಹ್ಮ್ ಒಂದು ವೇಳೆ ನಿಮ್ಮವಾಗದಿದ್ದರೆ ಹ್ಮ್ ಇವು ಯಾರಿಗೆ ಸಂಬಂಧಪಟ್ಟವಂತ? ಹೌದು ಇಂದ್ರಿಯಾದಿಗಳು ನಮ್ಮ ಅಲ್ಲ ಅಂತ ಹೇಳಿದ್ಮೇಲೆ ಹ್ಮ್ ಹ್ಮ್ ಇನ್ನೊಬ್ಬರಿಗೆ ಸಂಬಂಧ ಇರಲೇಬೇಕಲ್ಲ. ಹೌದು ಅಂದ್ರೆ ಯಾರ ಸಂಬಂಧ, ಹ್ಮ್ ಯಾರ ಸಂಬಂಧಕ್ಕೆ ಒಳಪಟ್ಟಿವೆ ಹ್ಮ್ ಎಂಬ ಪ್ರಶ್ನೆಗೆ ಹ್ಮ್ ಮುಂದಿನ ಶ್ಲೋಕದಲ್ಲಿ ಹ್ಮ್ ಸಮಸ್ತ ಅಂದ್ರೆ ಎಲ್ಲಾ ವ್ಯವಹಾರಗಳು, ಹ್ಮ್ ಎಲ್ಲಾ ವ್ಯವಹಾರ ಅಂದ್ರೆ ಹ್ಮ್ ಶರೀರದ ವ್ಯವಹಾರ, ಹ್ಮ್ ಇದು ವ್ಯವಹಾರ ಆದ್ ನೋಡಮ್ಮ. ಹೌದು ಹುಟ್ಟುವುದು ಮತ್ತು ವಿಕಾರವಾಗುವುದು ಮತ್ತು ನಾಶವಾಗುವುದು ಹ್ಮ್ ಈ ದೇಹದ ವ್ಯವಹಾರ. ಹ್ಮ್ ಅಲ್ಲದೆ ಹ್ಮ್ ಪ್ರತಿಯೊಂದು ಕರ್ಮೇಂದ್ರಿಯ ವ್ಯವಹಾರ, ಹ್ಮ್ ಜ್ಞಾನೇಂದ್ರಿಯ ವ್ಯವಹಾರ, ಹ್ಮ್ ಅವು ಯಾವ್ಯಾವ ಏನೇನು ವ್ಯವಹಾರ ಮಾಡುತ್ತವೆ ಅಂತ ಈಗಾಗಲೇ ನಿಮಗೆ ಹೇಳಿದ್ದೀನಿ ನಾನು. ಹ್ಮ್ ಹ್ಮ್ ಆ ವ್ಯವಹಾರವೆಲ್ಲವೂ, ಹ್ಮ್ ಆ ವ್ಯಾಪಾರಗಳೆಲ್ಲವೂ ಹ್ಮ್ ಶರೀರಕ್ಕೆ ಸಂಬಂಧಪಟ್ಟಿರುವವು ಆಗಲಿ, ಹ್ಮ್ ಯಾರಿಗೆ ಸಂಬಂಧಮ್ಮ? ಸರಿ ದೇಹಕ್ಕೆ ಶರೀರಕ್ಕೆ ಸಂಬಂಧ ವಿನಃ ಹ್ಮ್ ಹ್ಮ್ ಇವು ನನಗಲ್ಲ. ಹ್ಮ್ ಇದೇ ಶಾಸ್ತ್ರದ ಅಂತಿಮ ನಿರ್ಣಯ. ಹ್ಮ್ ಅದು ಹೇಗೆ ನಿನಗಲ್ಲ ಹ್ಮ್ ಅನ್ನುವುದನ್ನ ಹ್ಮ್ ಮುಂದಿನ ಶ್ಲೋಕದಲ್ಲಿ ಹ್ಮ್ ಉತ್ತರವನ್ನ ಕೊಡುತ್ತಾರೆ. ಹ್ಮ್ ಈ ಶ್ಲೋಕದಲ್ಲಿ ಮತ್ತೆ ಉತ್ತರವನ್ನ ಪ್ರಾರಂಭ ಮಾಡ್ತಾರಮ್ಮ. ಹ್ಮ್ ಕಾರಣ ಹ್ಮ್ ಇದು ಸ್ವಲ್ಪ ವಿಶೇಷವಾಗಿ ಮತ್ತೆ ವಿಚಾರ ಮಾಡಮ್ಮ. ಮತ್ತೆ ನಾಳೆ ಹೇಳೋಣಂತ. ಇವತ್ತು ನೀನು ಒಬ್ರೇ ಇದ್ರಿ, ಮತ್ತೆ ನಾಳೆ ದಿವಸ ಎಲ್ಲರೂ ಬರ್ತಾರೆ, ಅದನ್ನ ಸ್ವಲ್ಪ ವಿಚಾರ ಮಾಡೋಣಂತ. ಇವತ್ತಿನ ವಿಷಯದಲ್ಲಿ ಏನೇನೋ ಸಂಶಯ ಇದ್ರೆ ಕೇಳಮ್ಮ. ಮತ್ತೆ ಇವತ್ತಿನ ವಿಷಯದಲ್ಲಿ ಸಂಶಯ ಏನು ಇಲ್ಲ. ಯಾಕೆಂದ್ರೆ ನಾಳೆ ದಿನ ಮತ್ತೆ ಉತ್ತರವನ್ನು ಕೊಡ್ತಾರ ಅವ್ರು. ಯಾರಿಗೆ ಸಂಬಂಧ ಅಂದ್ರೆ ದೇಹಕ್ಕೆ ಸಂಬಂಧವಿನ ದೇಹಿಯಾದ ನಿನಗೆ ಸಂಬಂಧವಿಲ್ಲ. ಹೇಗೆ ಎನ್ನುವುದನ್ನ ನಾಳೆ ದಿನ ಮತ್ತೆ ವಿಸ್ತಾರವಾಗಿ ಹೇಳೋರಿದ್ದಾರೆ. ಅದನ್ನು ನಾಳೆ ದಿನ ವಿಚಾರ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ
ಇಲ್ಲಿ ಮಂಗಲವನ್ನು ಹೇಳೋಣ. ಹಾ ಹಾ ನಮಸ್ಕಾರ ನಮಸ್ಕಾರ. ನಮಸ್ಕಾರ ತಾಯಿ, ಬಂದಿರಿ? ಈಗ ಬಂದಿರಿ ಈಗ ಅಷ್ಟ ಹಾ 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 ಆಗ್ಲೇ ಆಯ್ತು ಆಯ್ತು. ನಮಸ್ಕಾರ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಮಸ್ಕಾರ ತಾಯಿ, ನಮಸ್ಕಾರ.